ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಹಿಂಗಿದ್ರಿ ಎಲ್ಲರೂ ಆರಾಮಾಗಿದ್ರಿ? ನಾವೇ ಮಸ್ತ್ ಆರಾಮಾಗಿದ್ದೀವಿ ನೋಡ್ರಿ. ಆ್ಯಕ್ಚುಲಿ ವ್ಲಾಗ್ ಸಂಜೆ ವ್ಲಾಗ್ ಅದ ಇದು. ಸೊ ರಾತ್ರಿ ಊಟಕ್ಕೆ ಇವತ್ತು ನಮ್ಮ ಮಮ್ಮಿನ ಬರ್ಡೇ ಅದಲ್ಲ, ಹೊರಗೆ ಎಲ್ಲಿ ಭೀ ಹೋಗಿಲ್ಲ, ಅವ್ರಿಗೆ ಆರಾಮಿಲ್ಲ ಅಂತ. ಸೊ ಅದಕ್ಕಂತ ಬೆಳಗ್ಗೆ ಏನಂತಾರೆ ಹೋಗೋ ಟೈಮ್ ಚಲೋನೇ ಇದ್ರು, ಅವಾಗೆ ಮೈಯೆಲ್ಲ ಬ್ಯಾನಿ ಆಗ್ಲತ್ತಿತ್ತು ಅಂತ, ಬಾಡಿ ಪೇನ್ ಅದೆಲ್ಲ. ಬಟ್ ಅವ್ರು ಹೇಳಿಲ್ಲ, ಒಂದು ಸುಮ್ಮನೆ ಎಲ್ಲಿ ಟೆನ್ಷನ್ ತೊಗೋತೀರಿ ನೀವು ಸ್ಕೂಲಿಗೆ ಹೋಗೋ ಟೈಮಿ ಅಂತ ಹೇಳಿಲ್ಲ ಮಮ್ಮಿ. ಇವಾಗ ಬರತನ ಸಂಜೆ ಬರತನ ಪಾಪ ಮೈ ಎಲ್ಲ ಗರಮ್ ಎಲ್ಲ ಆಗಿತ್ತು, ಹೊಚ್ಕೊಂಡು ಮಲ್ಕೊಂಡಿದ್ರು ನಮ್ಮ ಮಮ್ಮಿ. ಸೊ ಅದಕ್ಕಂತ ಸುಮ್ಮನೆ ಬೇಡ ಬಿಡು, ಮೊದಲೇ ಮಳೆ ಭೀ ಹೊಂಟದ, ತಣ್ಣಗೆ ಭೀ ಅದಂತ. ಸೊ ಅದಕ್ಕೆ ಕ್ಯಾನ್ಸಲ್ ಮಾಡೀವಿ ನೋಡ್ರಿ. ಅದಕ್ಕಂತ ನಮ್ಮ ಮಮ್ಮಿ ಏನಂದ್ರೆ ನಮ್ಮ ತಂಗಿಗೆ ಡಿನ್ನರ್ ಏನಾರು ಸ್ಪೆಷಲ್ ಮಾಡಂತಂದರು. ನಮ್ಮ ತಂಗಿ ಮಾಡಿದ್ದು ನಮ್ಮ ಮಮ್ಮಿಗೆ ಇದು ಎಗ್ ಬಿರಿಯಾನಿ ಭಾಳ ಅಂದ್ರೆ ಭಾಳ ಇಷ್ಟ. ಸೊ ಅದಕ್ಕಂತ ಅದು ಮಾಡಂತಂದಾರ. ನಮ್ಮ ಪಪ್ಪ ತೊಗೊಂಡು ಬಂದಾರ ಇವಾಗ ಜಸ್ಟ್ ಎಗ್. ನಮ್ಮ ತಂಗಿ ಎಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ರೆಸಿಪೀಸ್ ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ಕಟ್ ಮಾಡಿ ಎಲ್ಲ ತಯಾರು ಮಾಡಿ ಇಡ್ಲತ್ತಾಳ. ಸೊ ನಾ ಇಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಓಕೆ, ಸೊ ನಾ ಭೀ ಒಂದು ಸ್ವಲ್ಪ ಟಯರ್ಡಾಗಿ ನೋಡ್ರಿ. ಇದು ವಾಯ್ಸ್ ಏನಾಗ್ಯದೇನೋ ಇನ್ನೂ ತನಕ ನನ್ನ ವಾಯ್ಸ್ ಕರೆಕ್ಟ್ ಕ್ಲಿಯರ್ ಆಗಲ್ಲಾಗ್ಯದ, 1 ತಿಂಗಳ ಮೇಲೆ ಆಯಿತು. ಸೊ ಓಕೆ, ಹಾಗೆ ಇವತ್ತು ಟ್ಯೂಷನ್ ಭೀ छुट्टी ಕೊಟ್ಟಿದ್ದೆವು, ನಿನ್ನೆ ಕೊಟ್ಟಿದ್ದೆವು. ನಿನ್ನೆಂದು ಮತ್ತು ಇವತ್ತೇನು ಸೇರಿಸಿ ನಿನ್ನೆ छुट्टी ಕೊಟ್ಟಿದ್ವಿ. ಸೊ ಇವತ್ತೆಲ್ಲರೇ ಹೊರಗೆ ಹೋಗ್ಬೇಕಂತ ಪ್ಲ್ಯಾನಿಂಗ್ ಮಾಡಿದ್ದೇವಲ್ಲ, ಸೊ ಪ್ಲ್ಯಾನರೇ ಆಗಲಿಲ್ಲ. ಸೊ ರೆಸ್ಟೇ ಆಯಿತು. ಬನ್ರಿ ನೋಡಮಂತ ಏನು ನಡೆದದ ಕಿಚನ್ ರೂಮ್ದಾಗ ನಮ್ಮ ತಂಗಿ ಏನು ಮಾಡತ್ತಾಳ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸೊಬ್ಬರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಓಕೆ, ಸೊ ಹಂಗೆ ಯಾರೆಲ್ಲ ಫಸ್ಟ್ಲಿಂದ ಸ್ಟಾರ್ಟಿಂಗ್ ತನಕ ನಮ್ಮ ವೀಡಿಯೋಸ್ ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಹಂಗೆ ವೀಡಿಯೋಸ್ ನೋಡಿರಿ, ಸಪೋರ್ಟ್ ಮಾಡಿರಿ, ಹಂಗೆ ಎಲ್ರಿಗೂ ಶೇರ್ ಮಾಡಿರಿ ವಿಡಿಯೋ. ಓಕೆ, ಸೊ ಹಂಗೆ ಚಲೋ ಕಮೆಂಟ್ಸ್ ಭೀ ಹಾಕ್ಲತ್ತೀರಿ. ಥ್ಯಾಂಕ್ ಯು ಸೋ ಮಚ್. ಅರೆ ಬೆಹನ್ ಕ್ಯೂ ರೋ ರಹಿ ಹೈ? ಯಾಕೆ ರೋ ಬೇಡ ಬಿಡು, ಅವಾಗ ಹೊಡಿತೀನಿ. ದೊಡ್ಡಕ್ಕಿದ್ದೀನಿ, ಏನಾಗಲ್ಲ, ಹೊಡ್ಸ್ಕೋಬೇಕಾಗ್ತದೆ ಸಣ್ಣಕ್ಕಾಗಿ. ಭಾಳ ಕಾಕವಲ್ಲ ಉಳ್ಳಾಗಡ್ಡಿ ಕಟ್ ಮಾಡತ್ತೋಡ್ರಿ ನಮ್ಮ ತಂಗಿ. ಸೊ ನಮ್ಮ ತಂಗಿಗೆ ಏನಾರೇ ಯಾವುದಾರೆ ಅಳಿಸ್ಬೇಕಂತಂದ್ರೆ ಉಳ್ಳಾಗಡ್ಡಿ ಒಂದೇ ಸಾಧ್ಯ, ಬೇರೊಬ್ರು ಯಾರು ಭೀ ಅಳ್ಸೋಕ್ಕಾಗಲ್ಲ. ಏನಂತ ಬೈ ಉಲ್ಟಾ ನಮ್ಮ ತಂಗಿ ಸುಂದರಿನೇ ಅಳಿಸ್ತಾಳೆ ಇದ್ರಿ ನೋಡಿ. ಏನೋ ಉಳ್ಳಾಗಡ್ಡಿ ಹಿಂಗೆ ಯಾಕೆ ಇರ್ತಾವ ನನಗರೇ ಗೊತ್ತಿಲ್ಲ, ನಿಮಗೆ ಯಾರಿಗಾರು ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಹಾಕ್ರಿ. ಬಟ್ ಅವೇ ಎಷ್ಟು ಟೇಸ್ಟ್ ಎಲ್ಲದರ ಸಂಗಟ ಎಷ್ಟು ಚಲೋ ಚಟ್ಪಟ ಟೇಸ್ಟ್ ಕೊಡ್ತದ. ಉಳ್ಳಾಗಡ್ಡಿ ಇರ್ಲಾರ್ದು ಯಾವುದೋ ಅಡುಗೆನೇ ಆಗಲ್ಲ. ಏನಂತ ಬೈ? ಸೊ ಅದು ನೀನು ಡಸ್ಟ್ಬಿನ್ ಅದ ನೋಡಿ, ಇಲ್ಲಿ ಹಾಕು. ತೊಗೊಂಡಿದ್ದಲ್ಲ ಆರ್ಕಿಡ್ ಮಾಲ್ದಾಗ. ಸೊ ಇದು ಏನೇನೋ ತರ್ಸ ಹೊಡ್ರಿ ಚಿಪ್ಸ್ ಅದು ಮಾಡ್ಲತ್ತಲ್ಲ. ಸೊ ಅದ್ರ ಸಲಕಂತ ಇದು ಚಿಪ್ಸ್ ಇಲ್ಲಿ ಭೀ ಇದು ಚಿಲ್ಲಿ ಅಂತಮ್ಮ. ಹಾಂ, ನೋಡು ಟೇಸ್ಟ್ ಮಾಡ್ರಿ, ಹೊಸ ಬಂದ ಟೇಸ್ಟ್ ಮಾಡ್ರಿ. ಏನಿಲ್ಲ ಅದೇ ಇರ್ತದಪ್ಪ. ಹೆಂಗವ ಟೇಸ್ಟ್ ಅವ? ಇದು ಸಾಲ್ಟಿಂದ ಅದ. ಅವೇ ಬಿಂಗೋ ಚಿಪ್ಸ್ ಇರ್ತಾವಲ್ಲ ಅಂತವೇ ಅವ, ಅಷ್ಟೇ. ಅದು ಚಿಲ್ಲಿ ಕವರ್ ಅಟ್ಟೆ ಚೇಂಜ್ ಆಗ್ಯಾವ. ಹಾಂ, ಎಲ್ಲ ಸೇಮ್ ಟೇಸ್ಟ್ ಅದೇ ಅದ. ಪಾಪ ನಾವು ಮಮ್ಮಿ ನೋಡ್ರಿ ಹೆಂಗೆ ಮಕ್ಕೊಂಡಾರ. ಯಾಕಮ್ಮ ಏನಾಗ್ಯದ? ಜ್ವರ ಬಂದಾವ. ಎದ್ದೇಳ ಪಾಪ. ನೀ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ನೀ ಹಿಂಗೆ ಯಾವಾಗ ಭೀ ಫುಲ್ ಆ್ಯಕ್ಟಿವ್ ಇರ್ತಿ, ಎಷ್ಟು ಚಲೋ ಮಾತಾಡ್ತಿ. ನನಗಿನ್ನ ಹೆಚ್ಚಿಗೆ ನಿಂದೆ ಫ್ಯಾನರ. ನಿನ್ನ ಸಲಕ್ಕೆ ವೇಟ್ ಮಾಡ್ತಾ ಇರ್ತಾರೆ ಬ್ಲಾಗ್ದಾಗ. ನೀನು ನೋಡಿದ್ರೆ ಜ್ವರ ಬಂದವ್ರಿ, ಸ್ವಲ್ಪ ಸರ್ದಿ ಜ್ವರ ತಲೆ. ಸೊ ಬರತನ ಪಾಪ ನಮ್ಮ ಮಮ್ಮಿ ಹೊಚ್ಕೊಂಡು ಮಕ್ಕೊಂಡಿ ನೋಡ್ರಿ. ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ಯಾವ ಜ್ವರ. ನಮ್ಮಪ್ಪ ಗಂಜಿ ಅದು ಊಟ ಭೀ ಹೋಗಲ್ಲಾಗ್ಯದಂತ ಗಂಜಿ ಮಾಡಿಕೊಟ್ಟಾರಂತ ಮಧ್ಯಾಹ್ನ. ಸೊ ಗಂಜಿ ಕುಡ್ದು ಕೇಸಿ ಹಂಗೆ ಮಕ್ಕೊಂಡಾರ. ಸಂಜೆ ನಾವು 5:30 ಬರತನ ಹಂಗೆ ಪಾಪ ಮಕ್ಕೊಂಡಿರೋರು. ಬರತನ ಮೈ ಸುಡ್ಲತ್ತಿತ್ತು. ಹಾಸ್ಪಿಟಲ್ ಭೀ ಹೋಗಲ್ಲ ಮಮ್ಮಿ, ನೀ ಹಿಂಗೆ ಯಾಕೆ ಮಾಡ್ತಿ? ರೇ ಪ್ಯಾರಾಸಿಟಮಾಲ್ ಗೋಲಿ ಆಯ್ತು. ಅದು ಒಂದು ಮೈ ಗರಮ್ ಆಯಿತು, ಬಾಡಿ ಪೇನ್ ಆಯ್ತು ಅಂದ್ರೆ ನೋಡ್ರಿ ಮಮ್ಮಿ ಅದೊಂದು ಗೋಲಿ ನುಂಗಿ ಕೇಸಿ ಮಕ್ಕೊಂಡು ಬಿಡ್ತಾರೆ. ಹಂಗೆ ಚಲೋ ಅಲ್ಲ, ಡಾಕ್ಟ್ರಿಗೆ ಹೋಗಿ ಕನ್ಸಲ್ಟ್ ಮಾಡ್ಕೋಬೇಕು. ಅಷ್ಟೇ ಆಯ್ತು, ನೀ ಬರೀ ಹೇಳೋದೇ ಆಯ್ತು. ಎಷ್ಟು ದಿನದಿಂದ ನೀನು ಹಿಂಗೆ ಅಲ್ಲತ್ತದ, ನೀವು ಹೋಗ್ಲಕ್ಕೆ ರೆಡಿ ಇಲ್ಲ. ಅದು ಪ್ಯಾರಾಸಿಟಮಾಲ್ ಸುಮ್ಮ ಒಂದು ಸ್ವಲ್ಪ ದಿನ ಸಲ ಕಟ್ಟಿದ್ದು ಅದು ಮೈಯೆಲ್ಲ ಚುಚ್ಚಲಕತ್ತ ಫುಲ್ ಎಲ್ಲ ಪೇನ್ಗಳಲ್ಲತ್ತವೆ. ಎಡಕು ಹೌದಲ್ಲ, ಎಲ್ಲ ನೋಸ್ಲಾಗತ್ತ. ಮಾರಿ ಭೀ ನೋಡಿ ಹೆಂಗ ನೋಡ್ರಿ ನಮ್ಮ ಮಮ್ಮಿಗೆ ಪಾಪ ಬರ್ಡೇ ದಿನಾನೇ ಆರಾಮಿಲ್ಲ ಅವ್ರಿಗೆ. ಹೊರ ಕರ್ಕೊಂಡು ಹೋಗ್ಬೇಕಂದಿರ್ರಿ ಮಕ್ಕಳು. ಬರತನ ಜ್ವರ ಅಂದ್ರೆ ಜ್ವರ ರೀ. ಬೆಳಗ್ಗೆನೆ ಹಂಗೆ ಅಂದ್ರೂ ಬೆಳಗ್ಗೆನೆ ಇದಾಗಿತ್ರಿ, ರಾತ್ರಿನೂ ಸ್ವಲ್ಪ ಅಂದ್ರೆ ಇರ್ರಿ ಬಿಡಪ್ಪ ಇದೇನು ಮಾಡ್ತದ ಅಂತ ಹೇಳಕಿಸಿಂದ ಎದ್ದ ಮಕ್ಕಳಿಗೆ ಟಿಫಿನ್ ಅದ ಮಾಡೀನ್ರಿ. ಬೆಳಗ್ಗೆ ಟಿಫನ್ ಭೀ ಮಾಡ್ಯಾರಂತ ನೋಡ್ರಿ ಮಮ್ಮಿ ಹೇಳಿಲ್ಲ. ಅವಾಗೆ ಇದು ಆಗ್ಲತ್ತಿತ್ತಂತವ್ರಿ ಬೆಳಗ್ಗೆನೆ ಫುಲ್ ಬಾಡಿ. ಇರ್ರಿ ಬಿಡಪ್ಪ ಮತ್ತೆ ಏನಾದ್ರೆ ಟಿಫನ್ ಬೇಡ ಅಂತಾರಂತ ಹಂಗೆ ಸಬ್ಸಿ ಪಲ್ಯ ಮಾಡೀನ್ರಿ, ಚಪಾತಿ ಮಾಡೀನಿ. ಮತ್ತೇನು ಮಾಡಿದ್ರಿಪ್ಪ ನಾಷ್ಟಕ್ಕೆ? ಇದು ಚಪಾತಿ ತುಪ್ಪ, ಚಪಾತಿ ತುಪ್ಪ ಮಾಡಿ ಕೊಟ್ಟಿನ್ರಿ ಕಡೆಕು. ಮತ್ತು ಸಬ್ಸಿ ಪಲ್ಯ ಚಪಾತಿ ಲಂಚ್ ಟೈಮಿಗೆ ಮಾಡೀನ್ರಿ, ಮಧ್ಯಾಹ್ನ ಟೈಮಿಗೆ. ಅದೆಲ್ಲ ಮಾಡಿಕೊಟ್ಟು ಅವ್ರು ಹೋಗೋತನ ಇದಾಗಿ ನೋಡ್ರಿ. ಸುಮ್ಮನೆ ಇದು ಹೋಗೋತನ ಮತ್ತು ಇದು ಮಾಡಿದ್ರೆ ಇದು ಮಾಡ್ತಾರಂತೇಳಿ ಅವ್ರು ಹೋದ ಕೂಡಲೇ ರೀ ಬಂದು ಬೆಡ್ ಮೇಲೆ ಮಲ್ಕೊಂಡಕ್ರಿ. ಇಷ್ಟು ಜ್ವರ ರೀ, ಫುಲ್ ಎಲ್ಲ ಹೊಡಿಲಕತ್ತವ್ರಿ ಎಲ್ಲ ಇದೆಲ್ಲ.
ಇವೆಲ್ಲ ನೋಸ್ಲತ್ತದ ಫುಲ್. ಹಿಂಗೆ ಥಂಡಿ ಯಾವಾಗ ಭೀ ಥಂಡಿ ಹಿಂಗೆ ಏನಾರ ಮಳಿ ಸೊ ಅದಕ್ಕೆ ಏನೋ ಪ್ರಾಬ್ಲಮ್ ಅದ ನೋಡಮ್ಮ ನಿಂಗೆ ಓಕೆಸಿಂದ ಗಂಟಲು ಡಾಕ್ಟರ್ ಬಲ್ಲಿ ತೋರಿಸಿ ಹೇಳ್ಬಿಟ್ಟಾಕಿ ಸ್ವಲ್ಪ ಮೂಗಿಂದು ಇದು ಹೇಳತ್ತದ. ಅದಕ್ಕೆ ನಾಳೆಗೆ ನಂಬರ್ ಬರಿಸ್ಕೆ ಹೋಗ್ಬೇಕ್ರಿ. ಅದಕ್ಕೆ ಇಲ್ರಿ ಮಕ್ಕಳು ಇದಲ್ಲತ್ತಾರ, ಇಲ್ಲಾಂದ್ರೆ ಪಾಪ ಮಕ್ಕಳೆಲ್ಲ ನಾವು ಪ್ಲಾನ್ ಮಾಡಿದ್ದೆವು ನಿನ್ನೆ ಡ್ರೆಸ್ ಪ್ಲಾನಿಂಗ್ ಇತ್ರಿ ಹೊರಗೆ ಹೋಗೋದು. ಸಾರಿ ಇದನ್ನೇ ಅಲ್ಲಿ ನೋಡ್ರಿ ತೋರಿಸ್ತಿಲ್ಲ ಸಾರಿ ತೊಗೊಂಡಿದ್ದು ಯಾವುದಿಲ್ಲ ತಮ್ಮ. ಸೊ ಗೈಸ್ ನೀನೇ ತೋರಿಸಿಲ್ಲಲ್ಲ ನಾವು ಸ್ಯಾರಿ ಆ್ಯಕ್ಚುಲಿ ನಾವು ಮಮ್ಮಿ ಇವತ್ತೇ ಹಾಕೊಂಡ್ಮೇಲೆ ತೋರಿಸ್ಬೇಕು ಸೀದಾ ನಾವು ಮಮ್ಮಿಗೆ ಅನ್ಕೋಸಿ ಅಂದ್ಕೊಂಡಿದ್ದೆ. ಬಟ್ ಏನು ಮಾಡಬೇಕು ಅವ್ರಿಗೆ ಒಂದು ಆರಾಮಿರಲಿಲ್ಲ, ಸೊ ಡೈರೆಕ್ಟ್ ಸ್ಯಾರಿ ತೋರ್ಸತ್ತಾರ. ಸೊ ಚಲೋ ಸಿಕ್ಕು ಸ್ಯಾರಿ ನಮ್ಮ ಮಮ್ಮಿ ಆ್ಯಕ್ಚುಲಿ ಜಾಸ್ತಿ ಅವು ಏನಂತಾರ ಇದು ಸ್ಯಾರಿ ನೋಡ್ರಿ ನಂಗರ ಲಿಟ್ರಲಿ ಇದು ಭಾಳ ಅಂದ್ರೆ ಭಾಳ ನಮ್ಮ ಮಮ್ಮಿಗೆ ಭಾರಿ ಇಷ್ಟ ಬಂತಿದ್ದು ಸ್ಯಾರಿ ಅಲ್ಲ ಮಮ್ಮಿ, ಫುಲ್ ಇಷ್ಟ ಬಂದ ಮಮ್ಮಿಗೆ ಅದು ಸ್ಯಾರಿ. ಕಲರ್ ಕಾಂಬಿನೇಷನ್ ನೋಡ್ರಿ ಎಷ್ಟು ಮಸ್ತ್ ಅದ, ಇಂಥ ಕಲರ್ದಾಗ ಅದ ನಂಬಲ್ಲಿ ಅಂದ್ರೆ ಭೀ ನಮ್ಮ ಮಮ್ಮಿ ಇಷ್ಟ ಬಂತದು. ಎರಡವಲ್ಲ ಎರಡು ಅವರಿ ಆಲ್ರೆಡಿ, ಇದು ಮೂರನೇದ್ರಿ ಮಕ್ಕಳು ಇಸ್ಕೊಟ್ರ ನೋಡ್ರಿ. ಪಾಪ ಹಾಕೋಬೇಕಂತ ಗಿಫ್ಟ್ ರೀ ಮಕ್ಕಳದ, ಮಕ್ಕಳಿಗೆನೆ ಹೆಚ್ಚವದ ರೀ. ಬರ್ಡೇ ಗಿಫ್ಟ್ ಕೊಟ್ಟಾರ್ರಿ ಎರಡು ಮಕ್ಕಳು. ಎದಕ್ಕೆ ರೀ ಗಂಡಸ ಮಕ್ಕಳು, ಎದಕ್ಕೆ ರೀ ಹೆಣ್ಣು ಮಕ್ಕಳು ಮುಂದೆ ಹೌದಿಲ್ಲ ಅದು ಒಂದು ತೊಗೊಂಡ್ರ ಮಮ್ಮಿ. ಆ್ಯಕ್ಚುಲಿ ನಾವು ಚಲೋ ಬಾರ್ಡರ್ ಸೀರೆನೇ ತೊಗೋ ಅಂತಂದ್ರೆ ಮಮ್ಮಿ ಏನಂದ್ರು ಬಾರ್ಡರ್ ಸೀರೆಗಳು ಹಿಂಗೆ ತೊಗೊಳಲ್ಲ ಅಲ್ಮರಿದಾಗ ಜಮಾಲತ್ತೋ ಬರೀ ಹಾಕೊಳಕ್ಕಾಗಲ್ಲ, ಏನಿಲ್ಲ ಏನು ಫಂಕ್ಷನ್ ಏನಿರಲ್ಲ, ಸುಮ್ಮನೆ ಅಪರೂಪಕ್ಕೆ ವರ್ಷಿಗೆ ಒಂದ್ಸಲ ಅದು ಹಾಕೊಂಬದು ಎಲ್ಲಿ ಬೇಡ, ಸುಮ್ಮನೆ ಇಂಥವು ಇದ್ರೆ ಏನಾರ ಹಬ್ಬಕ್ಕೆ ಇಲ್ಲಾಂದ್ರೆ ಹಾಕೋತಾರ್ರಿ. ನಾ ಭೀ ಹಾಕೋತೀನಿ. ಫಂಕ್ಷನ್ಗಳು ಇರ್ತಾವ್ರಿ ಅಂತ ಏನ್ ಮಾಡ್ತೀನಿ ನಾ ಜಾಸ್ತಿ ನಮ್ಮ ಮನೆಯವ್ರಿಗೆ ಕಳಿಸ್ತೀನಿ. ಮೊದಲು ಮಕ್ಕಳು ಸಣ್ಣ ಇದೀವಲ್ರಿ, ಅವಾಗ ಇಬ್ರು ಕಲ್ತೆ ಹೋಗ್ತೀವ್ರಿ. ಈಗ ಎಂದ ಹುಡುಗಿಯರು ಇದಾಗ್ಯಾರಲ್ರಿ ಅವಾಗ ಇಲ್ರಿ, ಸುಮ್ಮನೆ ಒಬ್ಬರು ಇರ್ಬೇಕಲ್ರಿ. ಹಂಗಂತ ಏನ್ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಫಿಕ್ಸ್ ಕಳಿಸ್ಬಿಡ್ತೀನಿ ನಾವು ಹೋಗಲ್ರಿ. ಹುಡುಗಿಯರ್ ಬೆಲ್ಲ ಬೇಕಾಗ್ತದಲ್ರಿ, ಹಂಗಂತೇಳ್ರಿ ಹೋಗಲ್ರಿ. ಅದೊಂದು ಸೀರೆ ರೀ, ಇದು ನನಗೆ ಇಷ್ಟ ಆಗಿತ್ರಿ. ಇದು ಮಸ್ತ್ ಅದ ನೋಡ್ರಿ ಸೀರೆ. ಸೊ ನಾರ್ಮಲ್ ಈ ತರ ಹಿಂಗೆ ಶಾಪಿಂಗ್ ಹೊರಗದ ಹೋದಾಗ ಸೀರೆ ಮಕ್ಕಳು ಇಷ್ಟ ರೀ. ನಮ್ಮ ಮಮ್ಮಿಗೆ ಹೌದು ಇಂಥವು ಸಿಂಥೆಟಿಕ್ ಭಾಳ ಸಿಂಪಲ್ ಇಲ್ರಿ, ಭಾಳ ಇಷ್ಟ. ಚಲೋ ಅದ ಸ್ಯಾರಿ, ಮಸ್ತ್ ಅದಲ್ಲ ಕಲರ್ ನೋಡ್ರಿ ಎಷ್ಟು ಚಲೋ ಅದ. ಅಂದ್ರೆ ದುಡ್ಡು ಎರಡು ಸೀರೆ ಮಕ್ಕಳೇ ಕೊಟ್ಟಾರ್ರಿ. ಅಪ್ಪ ನಾವೇ ಕೊಟ್ಟಿವಿ. ಇದು ಸೀರೆ 400 ರೀ. ಇದು ಸೀರೆ 1000 ರೂಪೀಸ್ ರೀ. ಇದು 400 ಅಂತ ಅನ್ಸ್ತದೆ ಹೇಳ್ರಿ ನೀವೇ. ಇದು 1000 ಅದಲ್ಲ 1000 ಅದ. 1000 ಇದು ನೋಡ್ರಿ ಅವ್ರ ಚಿಕ್ಕ ಬೆಳಗ್ಗೆ ಡ್ಯೂಟಿ ಹೋಗೋದಿತ್ತಲ್ರಿ, ಅವ್ರ ಚಿಕ್ಕಾಗ ಬೆಳಗ್ಗೆನೆ ಬಂಕೆ ಕೊಟ್ಟೋಗಳ್ರಿ. ಹಂಗೆ ಕೊಡ್ಬಾರ್ದಲ್ರಿ, ಅದಕ್ಕೆ ಒಂದು ಟಾವಲ್ ತೊಟ್ಟು ನಾ ಹಾಕೋತೀನಿ. ಇದು ನಾವು ಮಮ್ಮಿ ಹಾಕೊಂಡ್ಮೇಲೆ ನಾ ಹಾಕೋತೀನಿ ರೀ ಸ್ಯಾರಿ. ನಂಗೆ ಇದು ಭಾಳ ಇಷ್ಟ ಒಂದು ಚಲೋ ಅದ ಸ್ಯಾರಿ. ಇದು ಅವ್ರ ಚಿಕ್ಕ ಇಸ್ಕೊಟ್ಟಾಳ್ರಿ ನಾನು ಬರ್ತಡೇ ಅಂದ್ರೆ ನಮ್ಮ ತಂಗಿ ಅವ್ರು ಇಸ್ಕೊಟ್ರ. ಹಂಗೆ ಕೊಡ್ಬಿಡ್ದಲ್ರಿ, ಅದಕ್ಕೆ ಟಾವಲ್ ಟೊಪ್ಪಿ ಮ್ಯಾಲ ಒಂದು ಟಾವಲ್ ಟೊಪ್ಪಿ ಹಚ್ಚಿ ಕೊಟ್ಟಾರ. ಪಾಪ ಮಕ್ಕಳು ಕಾಯಿಸಿ ಮಕ್ಕಳು ಮಾಡಿರ್ರಿ ಆಲಿಲ್ರಿ ನನಗೆ. ಮಕ್ಕಳು ಆರಾಮ್ ಮನಸ್ಸಲ್ಲಾಗಿದ್ರಿ. ಇಲ್ಲ ಬಿಡು ಮತ್ತೇನು ಮಾಡ್ತೀವಿ. ನಂಗೆ ಅದಕ್ಕೆ ಭಾಳ ದಿನಲ್ಲಿ ಅಂತ ಹೇಳತ್ತು ಹೋಗವ ಹಾಸ್ಪಿಟಲ್ ಹೋಗವ ಅಂತ ಕೇಳ್ತೇಳಿ ನೀ ಹಾಕ್ರಿ ಹೋದ್ರ ಸ್ವಲ್ಪ ಅನ್ರಿ. ನಮ್ಮ ತಂಗಿ ಏನು ಮಾಡತ್ತ ನೋಡಮ್ಮ, ಹಳ್ಳು ಇಲ್ಲಿ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳತ್ತಾಳ. ಸೊ ಎಗ್ ಬಿರಿಯಾನಿಗೆ ಇವೆಲ್ಲ ಉಳ್ಳಾಗಡ್ಡಿ ಬೇಕಲ್ಲ, ಅಲ್ಲಿ ತತ್ತಿ ಕುದಿಸಾಕೆ ಇಡ್ಲತ್ತಾಳ. ಸೊ ಫುಲ್ ಇದು ಬ್ರೌನ್ ಫ್ರೈ ಮಾಡ್ಕೋಬೇಕಲ್ಲ. ಇದು ವ್ಲಾಗ್ ಎಗ್ ಬಿರಿಯಾನಿನ ಲಾಸ್ಟ್ ಟೈಮ್ ಭೀ ಬಿಟ್ಟು ನನ್ನ ತಂಗಿ ಮಾಡಿದ್ದೆ, ಸೇಮ್ 2 ಸಲನೂ ಬಿಟ್ಟಿನ. ಸೊ ಆ್ಯಕ್ಚುಲಿ ಒಂದೇ ಸಲ ಸೊ ಎಲ್ರಿಗೂ ಭಾಳ ಇಷ್ಟ ಭೀ ಆಗಿತ್ತು. ಆ್ಯಂಡ್ ಆಕೆ ಟೇಸ್ಟ್ ಭೀ ಮಾಡ್ತಾಳ್ರಿ ಇವೆಲ್ಲ ಎಗ್ ಬಿರಿಯಾನಿ, ಪನ್ನೀರ್ ಬಿರಿಯಾನಿ. ಸೊ ನನ್ನ ತಂಗಿನ ಕೈಯ ಭಾಳ ಅಂದ್ರೆ ಭಾಳ ರುಚಿ ಅದ. ಸೊ ಅದಕ್ಕೆ ಮಮ್ಮಿ ಮಾಡಂತಂದ್ರು ಮಾಡ್ಲತ್ತ. ಸೊ ಇದು ಚಲೋ ಫ್ರೈ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗಬೇಕಲ್ಲ, ಫುಲ್ ಬ್ರೌನ್ ಆಗಬೇಕು. ಬ್ರೌನ್ ಆ್ಯಂಡ್ ಕ್ರಿಸ್ಪಿ ಅಲ್ಲೇ ತನ ಫ್ರೈ ಮಾಡ್ಕೋರಿ, ಇದು ಚಲೋ ಆಗ್ತದೆ. ಸೊ ಟೇಸ್ಟ್ ಚಲೋ ಅದೇ ಒಬ್ಬರು ಅಷ್ಟೇ, ಕವರ್ ಚೇಂಜ್ ಮಾಡ್ಯಾರವ್ರು ಅಷ್ಟೇ. ಹೆಂಗೆ ಐಫೋನ್ದು ಬರೀ ಅಪ್ಡೇಟ್ ಮಾಡ್ಕೊತ ಬರೀ ಅಟ್ಟೆ ಕವರ್ ಚೇಂಜ್ ಮಾಡ್ತಾರೆ. ಗೈಸ್ ನೋಡ್ರಿ ಕಲರ್ ಈಗ ಹಿಂಗಾಗಬೇಕು. ಸೊ ಈ ಸಲ ಒಂದು ಸ್ವಲ್ಪ ಕಮ್ಮಿನೇ ಇದು ಮಾಡಿ, ಜಸ್ಟ್ ಬ್ರೌನ್ ಕಲರ್, ಜಾಸ್ತಿ ಡಾರ್ಕ್ ಭೀ ಬೇಡ, ಇಲ್ಲಾಂದ್ರೆ ಕೈಕೆ ಆಗ್ತದ. ಸೊ ಇಷ್ಟೇ ಕಲರ್ ಸಾಕು, ಟೇಸ್ಟ್ ಬರ್ತದೆ ಇಷ್ಟೇ. ಸೊ ಜಾಸ್ತಿ ಡಾರ್ಕ್ ಅಂತಂದ್ರೆ ಕೈಕೆ ಟೇಸ್ಟ್ ಬರ್ತದಲ್ಲ,
ಸೊ ಅದಕ್ಕೆ ಇಷ್ಟೇ ಫ್ರೈ ಮಾಡ್ಕೊಂಡಿನಿ. ಈಗ ಇದು ಚಲೋ ಎಣ್ಣೆ ಈ ಥರ ಹಿಂಗೆ ಜಾನ್ಸಿ, ಸೊ ಎಣ್ಣೆ ನೋಡ್ರಿ ಈ ಥರ ಹಿಂಗೆ ಚಲೋ ಜಾನ್ಸಿ ಪ್ಲೇಟ್ದಾಗ ಒಂದು ಸೈಡಿಗೆ ತೆಕ್ಕೊಡಿ. ಈ ರೀತಿ ನೋಡ್ರಿ ನಮ್ಮ ತಂಗಿ ಎಷ್ಟು ಚಲೋ ಸ್ಟ್ಯಾಂಡ್. ಆಕೆ ನನಗೆ ಹೆಲ್ಪ್ ಮಾಡ್ತಾಳೆ, ಆಕೆಗೆ ಹೆಲ್ಪ್ ಮಾಡ್ತೀನಿ. ನನ್ನ ತಂಗಿ ಅದು ರಿಯಾಲಿಟಿ ಶೋ ನೋಡತ್ತಾವ, ಏನೋ ಫಿನಾಲೆ ಅದಂತ ಇವತ್ತು. ಸೊ ನೋಡ್ಕೊಂಡು ಕುಂತಾಳ. ಆಕೆಗೆ ರಿಯಾಲಿಟಿ ಶೋಗಳು ಹೆಚ್ಚು ಭಾಳ ಅವ, ಎಲ್ಲ ಭೀ ನೋಡ್ತಾಳೆ ಆಕೆ. ಹಾಂ ಸೊ ಗೈಸ್ ಇಲ್ಲಿ ಅಕ್ಕಿ ತೊಳೆದಕ್ಕೆ ಅನ್ನಕ್ಕೆ ಇಟ್ಟು ನೋಡ್ರಿ. ಇದು ಚಲೋ ಬಾಯ್ಲ್ ಆಗಬೇಕು. ಸೊ ಒಂದು ಸ್ವಲ್ಪ 80-85% ಬಾಯ್ಲ್ ಮಾಡ್ಕೋಬೇಕು. ಅದರ ಆಯಿಲ್ ಹಾಕಿನಿ. ಇದರಲ್ಲೇ ನಾವು ಆನಿಯನ್ ಫ್ರೈ ಮಾಡಿದ್ದೆಲ್ಲ, ಸೊ ಅದ್ರದ್ದೇ ಒಂದು ಸ್ವಲ್ಪ ಆಯಿಲ್ ಹಾಕಿನಿ. ಸೊ ಒಂದು ಸ್ವಲ್ಪ ಹಾಗೆ ನಮ್ಮ ತಂಗಿ ಸ್ಪೈಸಸ್ ಹಾಕ್ಯಾಳ. ಸೊ ಅದೇ ಚಕ್ಕಿ ಎಲ್ಲ ಏನೇನು ಇರ್ತಲ್ಲ ಸ್ಪೈಸಸ್ ಅದೆಲ್ಲ ಹಾಕ್ರಿ. ಇಲ್ಲಿ ಈಗ ನೆಕ್ಸ್ಟ್ ಮ್ಯಾರಿನೇಟ್ ಮಾಡ್ಕೊಂಬಂತ ಎಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಫಸ್ಟ್ ಇಲ್ಲಿ ಕರ್ಡ್ ತೊಗೊಂಡಾಳ ನಮ್ಮ ತಂಗಿ, ಕರ್ಡ್ ಹಾಕ್ರಿ. ಸೊ ಒಂದು ಸ್ವಲ್ಪ ಹೆಚ್ಚಿಗೆ ಇರಲಿ, ಅದಕ್ಕಂದ್ರೆ ಎಲ್ಲ ಚಲೋ ಮ್ಯಾರಿನೇಟ್ ಆಗಬೇಕು, ಎಲ್ಲ ಇಂಗ್ರೀಡಿಯೆಂಟ್ ಮಿಕ್ಸ್ ಆಗಬೇಕಲ್ಲ. ಸೊ ಅದಕ್ಕಂತ ಹ್ಯಾಟ್ಸನ್ ಕರ್ಡ್ ತೊಗೊಂಡಿವಿ, ಹುಳಿ ಇರಲ್ಲ. ಸೊ ಟೇಸ್ಟ್ ಬಿ ಇರ್ತದೆ, ಥಿಕ್ ಇರ್ತದೆ ಅಂತ. ಸೊ ಅದು ನಂದಿನಿ ಅದು ತೊಗೊಂಡೇವಲ್ಲ, ಅದು ಹುಳಿ ಹುಳಿ ಇರ್ತದೆ. ಸೊ ಇದು ಕ್ರಿಸ್ಪಿ ಫ್ರೈ ಆದಾಗ ತಿಂದ್ರೆ ಮಜಾ ಬೇರೆನೇ ಅದು ನೋಡ್ರಿ. ಫುಲ್ ಕ್ರಿಸ್ಪಿ ಟೇಸ್ಟ್ ಬೇರೆ ಬರ್ತಾವಲ್ಲ ಅಂದ್ರೆ ಭೀ. ಸೊ ಎಲ್ಲ ಏನೇನು ಸ್ಪೈಸಸ್ ಎಲ್ಲ ಹಾಕ್ರಿ. ಅರಿಶಿಣ, ಖಾರ, ಉಪ್ಪು, ಮತ್ತೆಲ್ಲ ಏನೇನು ಮಸಾಲ, ಗರಂ ಮಸಾಲ, ಓಕೆ ಹಿಂಗೆ ಬಿರಿಯಾನಿ ಮಸಾಲ. ಸೊ ಬಿರಿಯಾನಿ ಮಾಡತ್ತೀವಿ, ಇದು ಎಗ್ ಬಿರಿಯಾನಿ ಮಾಡತ್ತೀವಿ ಅಂತಂದರೆ ಎಗ್ ಬಿರಿಯಾನಿ ಮಸಾಲ ಬೇಕೇ ಬೇಕು. ಸೊ ಒಂದು ಸ್ವಲ್ಪ ಎಲ್ಲ ಕರೆಕ್ಟ್ ಹಾಕ್ರಿ. ಸೊ ಸ್ಪೈಸಸ್ ಎಲ್ಲ ಇವೆಲ್ಲ ಮಸಾಲೆಗಳು ಹೆಚ್ಚಿಗೆ ಹಾಕ್ತೀರಿ. ಚಲೋ ಮ್ಯಾರಿನೇಟ್ ಆಗಿ, ಚಲೋ ಕೂಟಾಗಿ, ಟೇಸ್ಟ್ ಭೀ ಚಲೋ ಆಗ್ತದೆ. ಸ್ವಲ್ಪ ಸ್ವಲ್ಪ ಹಾಕ್ತಾರೆ, ಟೇಸ್ಟ್ ಬರಲ್ಲ, ಹಂಗೆ ಸ್ಪೈಸಿ ಭೀ ಇರಲ್ಲ. ಬಟ್ ನನಗೆ ಹಸು ಹೊಲತ್ತದ ನೋಡ್ರಿ. ಮಧ್ಯಾಹ್ನ 1ಕ್ಕೆ ಮಾಡಿದ್ದೇವಲ್ಲ ಊಟ, ಅದಕ್ಕೆ ನಂಗೆ ಹಸು ಹೊಲತ್ತದ ಭಾಳ ಅವಾಗ ಬಂದ್ರೂಪ್ಲೆ ಒಂದು ಸ್ವಲ್ಪ ಏನಂತಾರಪ್ಪ ಫ್ರೂಟ್ಸ್ ತಿಂದಿದ್ದೆ. ಸೊ ಎಲ್ಲ ಆನಿಯನ್ ಅದು ಏನು ಫ್ರೈ ಮಾಡಿದ್ದೇವಲ್ಲ ಅದು ಆನಿಯನ್ ಹಾಕಬೇಕು. ಸೊ ಪೂರ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಅದು ಇನ್ನು ಮತ್ತು ಆಮೇಲೆ ಲೇಯರ್ ಮೇಲೆ ಲೇಯರ್ ರೈಸಿಗೆ ಭೀ ಹಾಕೋದಿರ್ತದ. ಸೊ ಅದಕ್ಕೊಂದು ಒಂದು ಸ್ವಲ್ಪ ಉಳಿಸಿ ಇಷ್ಟ ಹಾಕಿ. ನಿಮಗೆ ಖಾರ ಭೀ ಹಾಕ್ರಿ. ನೋಡ್ರಿ ನಿಮ್ಗೆ ಜಾಸ್ತಿ ಸ್ಪೈಸಿ ಬೇಕು ಅಂತಂದ್ರೆ ಖಾರ ಹೆಚ್ಚಿಗೆ ಹಾಕೋರಿ. ಇಲ್ಲಪ್ಪ ನಮಗೆ ಹೆಚ್ಚಿಗೆ ಬೇಕಲ್ಲ ಸ್ವಲ್ಪ ಹಾಕ್ರಿ. ನಾವು ಮೀಡಿಯಮ್ ಹಾಕೊಳತ್ತೀವಿ. ಹೆಚ್ಚಿಗೆ ಖಾರ ಭೀ ಬೇಕಲ್ಲ, ಹೆಚ್ಚಿಗೆ ಸಪ್ಪಗಿಲ್ಲ. ಇಲ್ಲಿ ತತ್ತಿ ಕುದಿಲತ್ತವ. ಸೊ ಇಷ್ಟೊತ್ತನ ಸ್ಪೀಡ್ ಇಟ್ಟಿದೆ. ಸೊ ಕುದಿಯತನ ಸ್ಪೀಡ್ ಇಡ್ಬೇಕು ನೋಡ್ರಿ, ಆಮೇಲೆ ಸ್ಲೋ ಮಾಡಬೇಕು, ಇಲ್ಲಾಂದ್ರೆ ಒಳಗಿನೆಲ್ಲ ಮತ್ತೆ ತತ್ತಿ ಹೊಡಿತದೆ. ಕ್ರ್ಯಾಕ್ ಆಗ್ಯಾವ ಆಲ್ರೆಡಿ ಈಗ. ಸೊ ಚಲೋ ಬಾಯ್ಲ್ ಆಗಿ ಎಲ್ಲ ಮಿಕ್ಸ್ ಮಾಡಿರಿ ಈಗ ಇದು ಎಲ್ಲ. ನನ್ನ ತಂಗಿ ಈ ರೀತಿ ಹಿಂಗೆ ಮಾಡ್ತಾವ್ರಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮಾಡಿದ್ದು ಬೇರೆ ಇತ್ತು, ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ದಾಗ ಮಾಡತ್ತಾಳ. ಸೊ ಓಕೆ ಎಂಟರ್ಟೈನ್ಮೆಂಟ್ ಬೇಕು ನೋಡ್ರಿ. ಏನಾರೇ ಕೆಲಸ ಮಾಡೋ ಟೈಮಿಗೆ ಈಗ ಎಂಟರ್ಟೈನ್ಮೆಂಟ್ ಇರಲೇಬೇಕು ಏನಾರೇ ಸೈಡಿಗೆ. ಸೊ ಎಲ್ಲ ಈ ರೀತಿ ಹಿಂಗೆಲ್ಲ ಮಿಕ್ಸ್ ಮಾಡಿರಲ್ಲ ಪೂರ್ತಿ. ಸೊ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ರಿ, ಒಂದು 5 ನಿಮಿಷ ತನಕ. ಸೊ ಇಲ್ಲಿ ಬಗಾರ ಹಾಕಕ್ಕೆ ರೆಡಿ ಮಾಡ್ಕೊಂಬಮ್ಮ. ಸೊ ಅಲ್ಲಿ ತನಕ ಅದು ಚಲೋ ಮ್ಯಾರಿನೇಟ್ ಭೀ ಆಗ್ತದ. ಒಂದು 5 ನಿಮಿಷ ಆದ್ರೆ ಭಾಳ ಆಯ್ತು. ಏನಂತ ಬೈ? ಸೊ ಅರ್ಧ ತಿಂದೆ ಖಾಲಿ ಮಾಡ್ತೀವಿ ನೋಡ್ರಿ ಒಳಗಡೆ ನಾವು. ಮಸ್ತ್ ಕ್ರಿಸ್ಪಿ ಟೇಸ್ಟಿ ಕೊಡ್ತವೆ. ಸೊ ಗೈಸ್ ಇವಾಗ ಜಸ್ಟ್ ಇದೆಲ್ಲ ಇದು ತತ್ತಿ ಇದು ಎಲ್ಲ ಸಪ್ಪೆ ಎಲ್ಲ ಪೀಲ್ ಮಾಡ್ಕೊಂಡೆ ನೋಡ್ರಿ. ಇಲ್ಲಿ ಅನ್ನ ಚಲೋ ಕುದಿಲತ್ತದ. ಇಲ್ಲಿ ನಮ್ಮ ತಂಗಿ ಲೊಟ್ಟ ಬೊಗಣಿ ಇಟ್ಟಾಳ ಬಗಾರ ಹಾಕಕ್ಕಂತ. ಯಾಕೆ ಸಂದ್ರೆ ಅಷ್ಟು ದೊಡ್ಡ ಬೊಗಣಿ ಇಲ್ಲ ಅಂದ್ರೆ ಹೌದು. ಚಲೋ ಬಾಯ್ಲ್ ಆತದ, ಚಲೋ ಉಮ್ಮಿಗೆ ಆತದ, ಚಲೋ ದಮ್ ಆತದ ಅಂತ ಕೇಸಿ ನಮ್ಮ ಮಮ್ಮಿ ಇದು ದೊಡ್ಡ ಬೊಗಣಿ ತೊಗೊಂತಂದ ನೋಡ್ರಿ. ಹೊಸದದ ನೋಡ್ರಿ ಇದು ಬೊಗಣಿ. ಸೊ ಮಮ್ಮಿ ಇಂಥ ಬೊಗಣಿಗಳೆಲ್ಲ ಭಾಳ ಜಮಾ ಮಾಡ್ತಾರೆ ಅವ್ರಿಗೆ. ಇಲ್ಲೊಂದು ಅದ ಮೀಡಿಯಮ್ ಸೈಜ್, ಇದು ಒಂದದ, ಇನ್ನೂ ಒಂದದ. ಇದ್ರಾಗ ನೀರು ಕಾಸ್ತೀವಿ. ಸೊ ಇಲ್ಲೆಲ್ಲ ಎಗ್ ಅದೆಲ್ಲ ಸಪ್ಪೆ ಎಲ್ಲ ತೆಗೆದಿಟ್ಟಿನಿ ಇವಾಗ ಜಸ್ಟ್. ಸೊ ಇದು ಕುದಿಯೋ ಸಲಕ್ಕಂತ ವೇಟ್ ಮಾಡತ್ತೀವಿ. ಒಂದು ಸ್ವಲ್ಪ ಕುದ್ದಿತ್ತು ಅಂತಂದ್ರೆ ಸೊ ಇಲ್ಲಿ ನಾವು ಬಗಾರ ಹಾಕ್ಲಕ್ಕೆ ಒಂದು ಸ್ವಲ್ಪ ಈಸಿ ಆಗ್ತದೆ ಜಲ್ದಿ ಅಂತ.
ಸೊ ಇನ್ನೊಂದು ಸ್ವಲ್ಪ ನೀರು ಕಮ್ಮಿ ಆಗ್ಲಿತ್ತದ. ಸೊ ಫಸ್ಟ್ ಸೊ ಇಲ್ಲಿ ಎಣ್ಣೆ ಹಾಕ್ಲತ್ತೀವಿ. ಇದು ಎಲ್ಲ ಫ್ರೈ ಮಾಡ್ಕೋಬೇಕಲ್ಲ, ಇದೆಲ್ಲ ಚಲೋ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಎಗ್. ಯಾಕಂದರೆ ಎಲ್ಲ ಫ್ರೈ ಮಾಡ್ಕೊಂಡೇವಲ್ಲ ಚಲೋ, ಎಲ್ಲ ಮಸಾಲ ಸ್ಪೈಸಸ್ ಎಲ್ಲ ಚಲೋ ಕೋಟ್ ಆಗ್ತದೆ, ಇನ್ನು ಎಷ್ಟು ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದಂತ. ಸೊ ಅವಾಗೆ ಉಳ್ಳಾಗಡ್ಡಿ ಫ್ರೈ ಮಾಡಿದ್ದೇವಲ್ಲ ಅದೇ ಆಯಿಲ್ ಯೂಸ್ ಮಾಡತ್ತೀವಿ. ಸೊ ಆಯಿಲ್ ನೋಡ್ಕೇಸಿಂದ ಯೂಸ್ ಮಾಡಿರಿ. ಅಷ್ಟು ಹೆಚ್ಚಿಗೆ ಭೀ ಬೇಡ, ಅಷ್ಟು ಏನಂತಾರೆ ಕಮ್ಮಿ ಭೀ ಬೇಡ, ಮೀಡಿಯಮ್. ಸೊ ಯಾವ್ದ್ಯಾವ್ದು ಹೆಂಗೆ ಬೇಕು ಅಷ್ಟು ಮಾಡಿರಿ. ಸೊ ಇದಕ್ಕೆ ಜಾಸ್ತಿ ಆಯಿಲ್ ಬೇಕೇ ಫ್ರೈ ಆಗಬೇಕಲ್ಲ, ಸೊ ಅದಕ್ಕಂತ ಇದಕ್ಕೊಂದು ಸ್ವಲ್ಪ ಮ್ಯಾಲೆ ಹಾಕಿವಿ. ಸೊ ಇಲ್ಲಿಗ ಒಂದು ಸ್ವಲ್ಪ ತೊಗೊಂಡೆ ನೋಡ್ರಿ ನಮ್ಮ ತಂಗಿ. ಸೊ ಸ್ವಲ್ಪ ತೊಗೋರಿ ಆಯಿಲ್, ಹೆಚ್ಚಿಗೆ ಬೇಡ, ಯಾಕಂದ್ರೆ ಇದೇ ಮಸಾಲ ಅದೆಲ್ಲ ಇರ್ತದಲ್ಲ ಅದಕ್ಕಂತ. ಸೊ ಇದು ಆಯಿಲ್ ಒಂದು ಸ್ವಲ್ಪ ಕಾಯ್ದಿದ ಮೇಲೆ ಈ ರೀತಿ ಇದು ಮಾಡೋಣ. ಏನಂತ ರೆಡ್ ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಪೌಡರ್, ಉಳ್ಳಾಗಡ್ಡಿ ಉಪ್ಪು ಇಲ್ಲೇ ಅದು ಧ್ಯಾನ. ಇವಾಗ ಏನು ಮಾಡಿರಿ, ಒಂದೊಂದೊಂದೊಂದು ಎಣ್ಣೆಗೆ ಬಿಡ್ರಿ. ನೋ ಅದು ಕರ್ರಗಲತ್ತದ, ಅದಕ್ಕೆ ಹೇಳ್ತೀನಿ. ಹಾಕಿ ನೀನು ಬಿಡ್ತೀನಂತ ನೀ ಹಾಕ್ರಿ. ಸೊ ಇದು ಫ್ರೈ ಮಾಡ್ಕೋಬೇಕು ನೋಡ್ರಿ ಎಗ್. ಹಂಗೆ ಒಂದು ಸ್ವಲ್ಪ ಅದು ಸಿಡಿತು ನೋಡ್ರಿ ಚಟಪಟ ಅಂತ, ಕೇರ್ಫುಲ್ಲಾಗಿ ಬಿಡ್ರಿ ಎಣ್ಣೆದಾಗ. ಹಂಗೆ ಫ್ರೈ ಮಾಡೋ ಟೈಮಿಗೆ ಬಿ ಕೇರ್ಫುಲ್, ಯಾಕಂದ್ರೆ ಸ್ವಲ್ಪ ಸಿಡೋ ಚಾನ್ಸಸ್ ಇರ್ತದೆ. ಇದೆಲ್ಲ ಚಲೋ ಕೋಟ್ ಆಗತ್ತನ ಏನಾಗಬೇಕು ಫ್ರೈ ಮಾಡ್ಕೋಬೇಕು. ಎಲ್ಲ ಸ್ಪೈಸಸ್ ಎಲ್ಲ ಎಣ್ಣೆದಾಗ ಹಾಕಿ ಈ ರೀತಿ ಹಿಂಗೆ ಒಂದು ಸ್ವಲ್ಪ ಒಂದು ನಿಮಿಷ ಎಣ್ಣೆಗೆ ಇದು ಮಾಡಿ, ಇಷ್ಟೇ ಶಾಲೋ ಫ್ರೈ ಮಾಡಿ. ಇಲ್ಲ ಸೊ ನೀವು ಹಿಂಗೆ ಸೀಳ್ತೀರಿ ಅಂತಂದ್ರೆ ಅದು ಭೀ ಮಾಡಿರಿಲ್ಲ ಅಂದ್ರೆ ಹಿಂಗೆ ಫೋಕ್ ಸ್ಪೂನ್ಲೆ ಹಿಂಗೆ ಏನಂತಾರೆ ಹೋಲ್ಸ್ ಭೀ ಹಾಕ್ತೀರಂತಾರೆ ಅದು ಭೀ ಮಾಡಿರಿ. ಹಾಂ, ಸೊ ಎಲ್ಲ ಜ್ಯೂಸ್ ಎಲ್ಲ ಒಳಗೆಲ್ಲ ಹಿಂಗೆ ಹಿರ್ಕೊತದ. ನಡೆದು ನಮ್ಮ ಬಂದು ನೋಡ್ಲತ್ತಾರ ನೋಡ್ರಿ. ಗ್ಯಾಸ್ ಇದು ಮಾಡಿ ಸ್ವಲ್ಪ ಅವು ಇರ್ಲಕ್ಕೆ ಸ್ವಲ್ಪ ಇರ್ತಾವಪ್ಪ ಅದ್ರ. ಇದು ಮಾಡಿದ್ರೆ ನೋಡಮ್ಮ ಅನ್ನ ಏನಾಯ್ತು ಅದನ್ನ ನೋಡ್ತೀನಿ ನಾನು. ಸ್ಲೋ ಮಾಡಿ. ಹಾಂ, ಸ್ಲೋ ಮಾಡೀನಿ. ಕುಕ್ ಆಗ್ಯದ. ಈಗ ಆಫ್ ಮಾಡಮ್ಮ ಈಗ ಗ್ಯಾಸ್. ಗುಳಿ ಹೆಂಗೆ ಹೊಂಟವು ನೋಡ್ರಿ ನಾವು ಪಾಪ. ಏನು ಬ್ರೋ ನೀ ಎಂತ ಪಾಪದ ಕೆಲಸ ಮಾಡತ್ತೀವಿ. ಮನ್ಸರ ಹೆಂಗೆ ಬರ್ತೀನಿ. ಹಾಂ, ನೀ ಭೀ ತಿಂತಿಲ್ಲ ಪಾಪ. ಮಾಡ್ಲತ್ತಾರ ಯಾರು, ಸುಡ್ಲತ್ತಾರ ಯಾರು? ಮಾಡಿದ್ದಿನ ಫಸ್ಟ್ ತಿಂತೀರಿ ನೀವಿಲ್ಲ. ತಿಕ್ಕಿ ಒಂದು ಸ್ವಲ್ಪ ಅಷ್ಟೇ 1-2-3 ಮಿನಿಟ್ಸ್ ಅಷ್ಟೇ ಫ್ರೈ ಮಾಡ್ಕೋಬೇಕು. ಇಲ್ಲಿ ಆಯಿಲ್ ಒಂದು ಸ್ವಲ್ಪ ಕಾಯಿಲಿ. ಇದು ಹಾಕಿದ ಮೇಲೆಲ್ಲ ಮೆಣಸಿನ್ಕಾಯಿ ಈ ಥರ ಹಿಂಗೆ ಸ್ಲಿಟ್ ಮಾಡ್ಕೊಂಡು ಇಡಬೇಕು. ಸೊ ಒಂದ್ರದಾಗ 2 ಭಾಗ ಹಿಂಗೆ ಸೀಳಿಕೆಸಿಂದ ಎಣ್ಣೆ ಕಾಯ್ದಿದ್ದಾದ್ಮೇಲೆ ಹಾಕಬೇಕು. ಸೊ ಅದು ಚಲೋ ಫ್ರೈ ಆಗಲಿ. ಸೊ ಈಗ ಇದು ಚಲೋ ನೋಡ್ರಿ. ಈ ರೀತಿ ಹಿಂಗೆ ಫ್ರೈ ಆಗ್ಬೇಕು ಮೆಣಸಿನ್ಕಾಯಿ. ಈಗ ನೆಕ್ಸ್ಟ್ ನಾವೇನದು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಟಿದ್ದೇವಲ್ಲ ಎಲ್ಲ ಮಸಾಲಾಸ್ ಇಂಗ್ರೀಡಿಯೆಂಟ್ಸ್ ಇದ್ರದ್ದು ಹಾಕ್ರಿ. ಅವಾಗ ನೋಡಿ ಸೊ ಇದು ಎಲ್ಲ ಮ್ಯಾರಿನೇಟ್ ಮಾಡ್ಕೊಂಡಿದ್ದು ಒಂದು ಸ್ವಲ್ಪ ಈ ರೀತಿ ಎಣ್ಣೆಗೆ ಇದು ಹಾಕಿ. ಸೊ ಆಯಿಲ್ ಸಪ್ರೇಟ್ ಆಗತ್ತನ ಇದು ಹಿಂಗೆ ಫ್ರೈ ಮಾಡಬೇಕು ಒಂದು ಸ್ವಲ್ಪ. ಸೊ ಆಯಿಲ್ ಹೆಚ್ಚಿಗೆ ತನ್ಕೊಳಕ್ಕೆ ಹೋಗ್ಬೇಡ್ರಿ. ವೈ ಬಿಕಾಸ್ ಅನ್ನ ಹೆಚ್ಚಿಗೆ ಇಟ್ಟಿದ್ದದ ನೋಡತ್ತಿರ್ಬೇಕು ನೀವು. ಸೊ ಅಷ್ಟಕ್ಕೆ ನಾವು 2 ಮಿಳ್ಳಿ ಹೌದು. ಸೊ ಹಂಗೆ ಕೆಳಗೆ ಭೀ ಫ್ರೈ ಇದು ಆಗ್ತದಲ್ಲ ಒತ್ತದಲ್ಲ ಅದಕ್ಕಂತ ಸೊ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕಿದ್ದದ. ಆಮೇಲೆಲ್ಲ ಕರೆಕ್ಟ್ ಇದು ಹಾಕ್ತದ್ರಿ. ಅದು ಮಿಕ್ಸ್ ಹಾಕಿಸಿ ಕರೆಕ್ಟ್ ಇನ್ನೊಂದು ಸ್ವಲ್ಪ ಹಾಕು.
ನೋಡ್ರಿ ಈಗ ಮಿಕ್ಸ್ ಆಯಿತು ಆಯಿಲ್. ಸೊ ಅವಾಗ ಜಾಸ್ತಿ ಅನ್ಸೋದು ನಾರೇ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಸೊ 2.5 ಮಿಳ್ಳಿ ಹಾಕೋಣ ನಮ್ಮ ತಂಗಿ ಆಯಿಲ್. ಸೊ ಸ್ಪೈಸಿ ಖಾರ ಒಂದು ಸ್ವಲ್ಪ ಕಮ್ಮಿ ಅಂತ ಅನ್ಸುತ್ತೆ. ಸೊ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೇಕಲ್ಲ. ಸೊ ಸ್ಪೈಸಿ ಇದ್ದರೆ ಟೇಸ್ಟ್ ನೋಡ್ರಿ ಇವೆಲ್ಲ ಬಿರಿಯಾನೀಸ್ ಆಗಲಿ ಏನೇ ಆಗಲಿ ಅದನ್ನು ನಮ್ಮ ಹಾಂ ಸಾಕು. ಮತ್ತು ಉತ್ತರ ಕರ್ನಾಟಕ ಸೈಡ್ ನಾವು ಕಲಬುರಗಿ ಮಂದಿ ಒಂದು ಸ್ವಲ್ಪ ಖಾರ ಹೆಚ್ಚಿಗೆ ತಿನ್ನೋದು. ಸೊ ಈ ರೀತಿ ಹಿಂಗೆ ಚಲೋ ಇದು ಫ್ರೈ ಮಾಡ್ಕೋಬೇಕು. ಸೊ ಇದೆಲ್ಲ ಏನೇನೆಲ್ಲ ನಾವು ಆ್ಯಡ್ ಮಾಡಿದ್ದೇವಲ್ಲ ಮಸಾಲ ಸ್ಪೈಸಸ್ ಎಲ್ಲ ಅದು ಹಸಿ ಸ್ಮೆಲ್ ಹೋಗೋ ತನಕ ನಾವು ಏನು ಮಾಡಬೇಕು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈ ರೀತಿಗೆ ಇದು ಆಯಿಲ್ ಬಿಡಬೇಕು ಇದು ಮ್ಯಾಲೆ ಈ ರೀತಿ ಹಿಂಗೆ ಬಿಡತನ ಹಾಗೆ ನಾವು ಏನು ಮಾಡಬೇಕಿದು ಮಿಕ್ಸ್ ಮಾಡ್ಕೊತ ಇರಬೇಕು. ಸೊ ಗ್ಯಾಸ್ ಲೋ ಫ್ಲೇಮಲ್ಲಿ ಇಡ್ರಿ ಮೀಡಿಯಮಲ್ಲಿ ಇಡ್ರಿ ನಡೀತದ. ಸ್ಲೋ ಮಾಡಿ ಗ್ಯಾಸ್ ಮುಚ್ಚಿಡಿ. ಇಲ್ಲ ಮಕ್ಕ ಉಳ್ಳಾಗಡ್ಡಿ ಕಟ್ ಮಾಡ್ಲತ್ತಳ್ರಿ ಈಗ. ಇದು ಕೊತ್ತಂಬರಿ ಸರಿ ಕಟ್ ಮಾಡಿ. ಸೌಂತಿಕಾಯಿ ಇಲ್ಲ ಖಾಲಿ ಆಗ್ಯಾವ. ಸೊ ಅದಕ್ಕಂತ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇಷ್ಟೇ ಕೊತ್ತಂಬರಿ. ಸೊ ಫ್ರೆಶ್ ಅದ ಕೊತ್ತಂಬರಿ. ಸೊ ಇಷ್ಟೇ ಅಂತೆ ಏನಂತಾರೆ ಕುಸಂಬರಿ ಮಾಡತ್ತ. ಸೊ ಇದ್ರ ಸಂಗಟ ಬೇಕಲ್ಲ ಏನಾರೆ ಹಂಗೆ ಕುಸಂಬರಿನೇ ಬೇಕು. ಬಿರಿಯಾನಿ ಸಂಗಟ ಕುಸಂಬರಿನೇ ಚಲೋ ಅನ್ನಿಸ್ತದೆ. ಮತ್ತು ಒಣ ಮೊಸರು ಭೀ ಚಂದ ಅನ್ಸಲ್. ಮತ್ತು ಹಾಂ ಹೌದು ನೋಡಿ ಇನ್ನು ಮಿಕ್ಸ್ ಬೇಕೇ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಅಂದರೆ ಚಂದ ಟೇಸ್ಟ್ ಬರ್ತದೆ. ಸೊ ಗೈಸ್ ಹುಡುಗರ್ದು ಎಕ್ಸಾಮ್ ಮುಗ್ದವ. ಪೇಪರ್ ಕರೆಕ್ಷನ್ ಅಂತ ಅದು ಅಂತ ಇದು ಅಂತ ಭಾಳ ಅಂದ್ರೆ ಭಾಳ ಟೈರ್ಡ್ ಆಗಿ ಏನು ಬೈ ಭಾಳ ಮನಾರಿ. ಈಗ ಕಮ್ಮಿ ಅದ. ಈಗ 8th ಸ್ಯಾಟರ್ಡೆ ಬರ್ತಾರ ತಲವಾರ್ ತೊಗೊಂಡು ಪೇರೆಂಟ್ಸ್. ಸೊ ಫಸ್ಟ್ PTM ಅದ ನೋಡ್ರಿ ಗೈಸ್ 2026 ಅಕಾಡೆಮಿಕ್ ಇಯರಿಂದ. ತೋರಿಸ್ಲಾ ಬೊಗಣಿ? ಹಾಂ ಆಯಿಲ್ ಸಪ್ರೇಟ್ ಆಗಿರ್ಬೇಕು ನೋಡಿ. ಜಲ್ದಿನೇ ಆಗ್ತದೆ ಅದೇನು ಹೆಚ್ಚಿಗೆ ಆಗಲ್ಲ. ಅದು ಇದು ತಾನ ನನಗೆ ಕೈ ಸುಡ್ತದೆ ನೋಡಿ ಎಂದು ನೋಡ್ರಿ ಎಷ್ಟು ಚಂದ ಎಣ್ಣೆ ಬಿಟ್ಟದ. ಈ ರೀತಿ ಹಿಂಗೆ ಆಯಿಲ್ ಸಪ್ರೇಟ್ ಆಗುತ್ತೆ ಅಂದರೆ ಚಂದ ಕುದ್ದದ ಅಂತ ಅರ್ಥ ಈಗಿದೆ. ಎಷ್ಟು ಕ್ಯೂಟ್ ಕಾಣ್ತದೆ ರೆಡ್ ರೈಟ್. ಮಿಕ್ಸ್ ಮಾಡವಿ. ಹಾಂ ಇದೆ ಮಿಕ್ಸ್ ಮಾಡಿ ಪಟ್ಟಂತ. ಸೊ ಗೈಸ್ ಈಗ ಅದು ಇದು ಆಗ್ಯದಲ್ಲ ಕುಕ್ ಆಗ್ಯದ ಈಗ ಚಲೋ ಅದು. ಇವಾಗ ರೈಸ್ ನಾವೇನಿದ್ರು ಕುಕ್ ಮಾಡಿ ಇಟ್ಟಿದ್ದೇವಲ್ಲ ರೈಸ್ ಈಗ ಇದ್ರಾಗ ಹಾಕೊಂಬಂತಿದ್ದು ಮಸಾಲದಾಗೆಲ್ಲ ಮಿಕ್ಸ್ ಮಾಡಮ್ ಲೇಯರ್ ಹಾಕಿ. ಸೊ ಅದು ಆನಿಯನ್ ಇದೆಲ್ಲ ಏನು ರೆಡಿ ಮಾಡ್ಕೊಂಡು ಇಟ್ಟಿದ್ದೇವಲ್ಲ ಸೊ ಇದು ನಾವು ಕುಸಂಬರಿ ಸಲಕ್ಕೆ ತೆಗೆದಿಟ್ಟೀನಿ. ನೋಡ್ರಿ ಆಯಿಲೆಲ್ಲ ಚಲೋ ಸಪ್ರೇಟ್ ಆಗ್ಯದ. ಮಸಾಲ ಈ ರೀತಿ ಇಷ್ಟೇ ಕನ್ಸಿಸ್ಟೆನ್ಸಿ ಹಿಂಗೆ ಇದ್ರೆ ಸಾಕು. ಸೊ ನಾವು ಅಕ್ಕಿ ಎಷ್ಟು ನೆನೆ ಹಾಕಿವಿ ಅಂತಂದ್ರೆ 1.5 ಪಾವು ಅಕ್ಕಿ ಮತ್ತು ಬಾಸ್ಮತಿ ಅಕ್ಕಿ ಅಂದ್ರೆ 1 ಗ್ಲಾಸ್. ಸೊ ಇಷ್ಟು ಅಕ್ಕಿ ನೆನೆ ಹಾಕಿವಿ. ಸೊ ಅದಕ್ಕೆ ಇಷ್ಟೆಲ್ಲ ಮಸಾಲ ಪ್ರಿಪೇರ್ ಮಾಡಿದ್ದದ. ಸೊ ಇವಾಗ ಇದು ಬೊಗಣಿದಾಗ ಟ್ರಾನ್ಸ್ಫರ್ ಮಾಡಮ್ ಸ್ಲೋಲಿ ಸೊ ಆ್ಯಕ್ಚುಲಿ ಕಂಪ್ಲೀಟ್ ಬರೀ ಬಾಸ್ಮತಿ ಅಕ್ಕಿ ಅಂದ್ರೆ ಭೀ ಚಲೋ ಅನ್ಸಲ್ಲ ಅದಿಷ್ಟು. ಅದಕ್ಕೆ ನಮ್ಮಿ ಮಿಕ್ಸ್ ಮಾಡಂತಂದರು. ಹಾಗೆ ನನಗೆ ಭೀ ಪೂರ್ತಿ ಬಾಸ್ಮತಿ ಅಕ್ಕಿ ಅದು ಏನೋ ನೋಡ್ರಿ ಒಲ್ಲ ಅನ್ನಿಸ್ತು ಪೂರ್ತಿ ಕಂಪ್ಲೀಟ್. ಅದಕ್ಕಂತ ಅದು ಅಕ್ಕಿ ನಾರ್ಮಲ್ ಅಕ್ಕಿ ಮತ್ತು ಬಾಸ್ಮತಿ ಅಕ್ಕಿ ಎರಡು ಮಿಕ್ಸ್ ಮಾಡಿದ್ದು. ಸೊ ಇದು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕ್ಲಿಸ್ಕೊಂಡು ಇದೆಲ್ಲ ಈ ರೀತಿ ಹಿಂಗೆ ಮ್ಯಾಲೆ ಹಾಕಬೇಕು. ಕೊತ್ತಂಬರಿ ಒಂದು ಸ್ವಲ್ಪ. ಈಗ ಇನ್ನೊಂದು ಲೇಯರ್ ಹಾಗೆ ಸೇಮ್ ಹಿಂಗೆ ಮಾಡ್ಬೇಕು ನೋಡ್ರಿ. ಸೊ ಅನ್ನ ಒಂದು ಸ್ವಲ್ಪ ಉದುರು ಆಗ್ಬೇಕದು ಚಲೋ. ಸೊ ನೋಡತ್ತಿರ್ಬೇಕು ನೀವು ಅನ್ನ ಉದುರು ಆಗಿದ್ದದ. ಸೊ ಏನಿಲ್ಲ ಒಂದು 90% ಕುಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ 10% ಆಮೇಲೆ ಅದು ಉಮ್ಮಿಗೆ ಆಗ್ತದಲ್ಲ. ಸೊ ಕರೆಕ್ಟ್ ಚಲೋ ಬಾಯ್ಲ್ ಆಗ್ತದೆ ರೈಸ್. ಉಳ್ಳಾಗಡ್ಡಿ ಮತ್ತು ಹಾಕಮಂತ ಮೇಲೆ. ಸೊ ಉಳ್ಳಾಗಡ್ಡಿ ನೋಡಿರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡಿ ಹಾಕ್ರಿ. ಹೆಚ್ಚಿಗೆ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಅಷ್ಟೇ ಇದು ಮಾಡಿರಿ, ಜಾಸ್ತಿ ಏನು ಹಾಕಕ್ಕೆ ಹೋಗ್ಬೇಡ್ರಿ.
ಇಲ್ಲಿ ತಂಗಿ ಮಿಕ್ಸ್ ಮಾಡತ್ತಾಳ ನೋಡ್ರಿ. ಇವ ಹಿಂಗ್ಯಾಕೆ ಹೋಬೈ ಗ್ಯಾಸೇ ಅಳ್ಳಾಡ್ಸಿಡ್ಲತ್ತಿದಲ್ಲ ನೀ. ಸೊ ಎಲ್ಲ ಚಲೋ ಆತದ, ಎಲ್ಲ ಮಿಕ್ಸ್ ಮಾಡ್ಕೊರಿ ಅದೆಲ್ಲ ಮಸಾಲ ಅದೆಲ್ಲ. ಸೊ ಕೆಳಗ್ಲಿಂದ ಮ್ಯಾಲಿನ ಕೆಳಗೆ ಹಳ್ಳು ಮಾಡಿರಿ. ಅದಕ್ಕೆ ಬಾಸ್ಮತಿ ಅಕ್ಕಿ ಅದು ಇರ್ತದಲ್ಲ, ಸೊ ಏನಾಗ್ತದೆ ಜಲ್ದಿ ಬ್ರೇಕ್ ಆಗ್ತದೆ. ಭಾಳ ನಾಜೂಕ್ ಇರ್ತಾವೆ. ಎಲ್ಲದರಾಗ ಬೇಕಿ ಇಲ್ಲಿ ನೋಡ್ರಿ ಕುಸಂಬರಿ ರೆಡಿ ಮಾಡ್ದೇನ. ಸೊ ಭಾಳ ಈಸಿ ಅದ ಕುಸಂಬರಿ ರೆಡಿ, ಜಲ್ದಿನೇ ಆಗ್ತದ. ಮಾಡ್ತೇನೆ ನೋಡ್ಬೇ ಮತ್ತು ಗೈಸ್ ಏನೋ ಪ್ಲ್ಯಾನ್ ಮಾಡಿದ್ವಿ, ಏನೋ ಆಯಿತು. ಸೊ ಹೊರಗೆ ಹೋಗಬೇಕು, ಕೇಕ್ ಕಟ್ ಮಾಡಬೇಕು, ಡಿನ್ನರ್ ಹೊರಗೆ ಪ್ಲ್ಯಾನ್ ಮಾಡಿದ್ದೆವು, ಮನೆಗೆ ಆಯಿತು ನೋಡ್ರಿ. ಈಗ ಆ್ಯಕ್ಚುಲಿ ಮನೆಗಿದ್ದು ನಮ್ಮ ತಂಗಿ ಮಾಡಿದ ಬಿರಿಯಾನಿ ತಿನ್ಬೇಕಾಗಿತ್ತೇನೋ. ಸೊ ಅದಕ್ಕಂತ ಅದೇ ಆಯಿತು. ಸೊ ಅದೇ ಆಗಬೇಕಾಗ್ತದೆ ನಾವು ಅಂದ್ಕೊಂಡಿದ್ರೆ ಆಗಲ್ಲ. ಸೊ ಗೈಸ್ ಬನ್ರಿ ಪ್ಲೇಟ್ ಸರ್ವ್ ಮಾಡತ್ತೀನಿ. ಸೊ ಇಲ್ಲಿ ಕೋಸಂಬರಿ ಅದ. ಸೊ ಈ ಐಫೋನಿಂದ ಫೋಕಸ್ ನೋಡ್ರಿ ಜಲ್ದಿನೇ ತೊಗೊಂಬಲ್ಲ. ಸೊ ಇಲ್ಲಿ ಲೆಮನ್ನ ಮತ್ತು ಉಳ್ಳಾಗಡ್ಡಿ, ಸೊ ಇವೆಲ್ಲ ಇದ್ರೆ ಟೇಸ್ಟ್ ಬರ್ತದೆ. ಸೊ ಇದು ತೆಗೆಮಂತ ಇದು ನಾನು ಚಿಕ್ಕ ತಂದ್ಕೊಟ್ರಿ ಈಗ. ವಾವ್ ಮೈ ಗಾಡ್ ಗಾಯ್ಸ್ ನೋಡ್ರಿ, ಈಗ ಲಿಟ್ರಲಿ ಎಷ್ಟು ಯಮ್ಮಿ ಕಾಣತ್ತದ, ಫುಲ್ ಯಮ್ ಗಾಡ್. ಸೊ ಆ್ಯಕ್ಚುಲಿ ಇವು ತತ್ತಿ ಹೊಡಿತಾವ, ಬ್ರೇಕ್ ಆಗ್ತಾವ ಅಂದ್ಕೆಸಿಂದ ನಾವು ಏನು ಮಾಡೀವಿ ಇವಾಗ ಜಸ್ಟ್ ಇದು ಮಾಡಿದದ ನೋಡ್ರಿ. ಸೊ ಬನ್ರಿ ಸರ್ವ್ ಮಾಡಮಂತ. ಗರಂ ಎಗ್ ಬಿರಿಯಾನಿ ಈಸ್ ರೆಡಿ. ನೋಡ್ರಿ ಗೈಸ್, ಎಲ್ಲ ಇಷ್ಟೆಲ್ಲ ಚಲೋ ಉಮ್ಮಿಗಾಗ್ಯದ, ಉಮ್ಮಿಗ್ರೆ ಚಲೋ ಆಗ್ಯದ ನೋಡ್ರಿ. ಸೊ ಆ ಟೈಮಿಗೆ ಹೊಡಿತೆ ನೋಡ್ರಿ ತತ್ತಿ. ಸೊ ಈ ರೀತಿ ತತ್ತಿ ಹೊಡಿತಲ್ಲ, ಇದೆಲ್ಲ ಒಳಗಿನ ಎಲ್ಲೋ ಪಾಟ್ ಮಿಕ್ಸ್ ಆಗ್ತದಂತ ನಾವು ಅದಕ್ಕಂತೆ ಹಾಕಲ್ಲ ನೋಡ್ರಿ. ಆಮೇಲೆ ಹಾಕ್ತೀವಿ ಒಮ್ಮೆಗೆ. ಏನು ಮಾಡ್ಲಕ್ಕೆ ಹಿಂಗೆ ಈ ಥರ ಹಿಂಗೆ ದಮ್ ಕೊಡ್ಲಕ್ಕೆ ಏನು ಬಿಟ್ಟಿರ್ತೀವಲ್ಲ ಅವಾಗಷ್ಟೆ. ಸೊ ನಾ ಇದು ಫಸ್ಟ್ ನಮ್ಮ ಪಪ್ಪ ಕೊಟ್ಟು ಬರ್ತೀನಿ. ಪಪ್ಪ ಈಗ ನೋಡಪ್ಪ. ಆ್ಯಂಡ್ ಗೈಸ್ ದಿಸ್ ಇಸ್ ಫಾರ್ ಮೀ. ಈಗ ಇದು ನಾನು ಸೆಲೆಕ್ಟ್ ತೊಗೊಳತ್ತೀನ. ಸೊ ಟೈಮ್ 9:30 ಮೇಲೆ ಆಗ್ಯದ ನೋಡ್ರಿ. ಸೊ ಒಂದು ಸಲ ನೀವು ಭೀ ರೆಸಿಪಿ ಟ್ರೈ ಮಾಡಿರಿ. ನಮ್ಮ ತಂಗಿ ಮಾಡಿದ್ದು ಎಗ್ ಬಿರಿಯಾನಿ ರೆಸಿಪಿ ಇಷ್ಟ ಆಗಿತ್ತು, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಸೊ ಲೆಮನ್ ಒಂದು ಸ್ವಲ್ಪ ತೊಗೊತೀನಿ. ಎಸ್, ಆ್ಯಂಡ್ ಅನಿಯನ್ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದ. ಎಗ್ ಬೀಗ ಈ ರೀತಿ ಹಿಂಗೆ ಫ್ರೈ ಆಗ್ಬೇಕು ನೋಡ್ರಿ. ಸಿ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತೆ, ಫುಲ್ ಯಮ್ಮಿ ಭಾರಿ ಆಗ್ಯದಲ್ಲ.